ಒಳ್ಳೇದು ಮಾಡಿ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಅಲ್ಲಿಂದ ಮಳೆಯ ಅಂತಾನೆ ಫೇಮಸ್ ಆಗಿರ್ತಕ್ಕಂಥ ನಮ್ಮ ಮತ್ತು ಸಂತೋಷ್ ಅಣ್ಣವ್ರನ್ನ ಭೇಟಿಯಾಗಿ ಸಂತೋಷ ಆಯಿತು. ನಿಜವಾಗ್ಲೂ ತಿರುಪತಿ ತಿಮ್ಮಪ್ಪನ ಭೇಟಿ ಆಗೋಕ್ಕೂ ನಾವು ಇಷ್ಟೊಂದು ಕಷ್ಟಪಟ್ಟಿಲ್ಲ. ಅಷ್ಟು ಕಷ್ಟಪಟ್ಟು ಅವ್ರನ್ನ ಭೇಟಿ ಆಗಿದ್ದೀವಿ. ಯಾಕಂದ್ರೆ ಫುಲ್ ಬಿಸಿ ಇದ್ದಾರೆ. ಸೊ ಎಲ್ಲರೂ ಕರ್ನಾಟಕ ಜನರ ಪ್ರೀತಿಯ ಪ್ರೋತ್ಸಾಹ ಅಷ್ಟೊಂದು ಸಿಕ್ಕಿದೆ ಅವ್ರಿಗೆ. ನಮ್ಮ ಪ್ರೋತ್ಸಾಹ ಕೂಡ ಯಾವಾಗ್ಲೂ ಹೀಗೆ ಇರುತ್ತೆ. ಅವರ ಒಂದು ಸಮಾಜಮುಖಿ ಕೆಲಸಗಳು ಇದೇ ರೀತಿ ಮುಂದುವರಿಲಿ ಅಂತ ನಾವು ಯಾವಾಗ್ಲೂ ಬೇಡ್ಕೋತೀವಿ. ಜೊತೆಗೆ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವಂತವ್ರಿಗೆ ನಾವು ಯಾವಾಗ್ಲೂ ಧಿಕ್ಕಾರ ಸಲ್ಲಿಸ್ತೀವಿ. ಮತ್ತೆ ಅವ್ರು ಯಾವಾಗ್ಲೂ ನಾವು ಚಿರಋಣಿ ಆಗಿರ್ತೀವಿ. ಯಾಕಂದ್ರೆ ಸಮಾಜಕ್ಕೆ ಅವ್ರು ಇಟ್ಟಿರ್ತಕ್ಕಂಥ ಒಂದು ಕಾಳಜಿ ಪ್ರೀತಿಗೆ ಇಡೀ ಕರ್ನಾಟಕ ಅವ್ರ ಜೊತೆ ಇದೆ. ನಿಮ್ಗೆ ಒಳ್ಳೇದಾಗ್ಲಿ. ನೀವು ಬಿಗ್ ಬಾಸ್ ಅಲ್ಲಿ ಸೋತ್ ಬಂದಿಲ್ಲ, ಎಲ್ಲರೂ ಪ್ರೀತಿನ ಗೆದ್ದು ಇಡೀ ಕರ್ನಾಟಕದ ಮನಸ್ಸನ್ನ ಗೆದ್ದಿದ್ದೀರಾ. ಸೊ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಅಂತ ಒಂದು ಅದ್ಭುತವಾದಂತ ವೇದಿಕೆ ನಿಮ್ಗೆ ಸಿಕ್ಕಿದ್ದು ಪುಣ್ಯ. ಜೊತೆಗೆ ನಿಮ್ಮನ್ನ ಆ ವೇದಿಕೆಯಲ್ಲಿ ನೋಡಿದ್ದು ನಮ್ ಪುಣ್ಯ. ಒಳ್ಳೇದಾಗ್ಲಿ ನಿಮ್ಗೆ. ಎಲ್ರಿಗೂ ನಮಸ್ಕಾರ. ನಿಮ್ಮ ಜನಧ್ವನಿ ಮಹೇಶ್. ಸುಮಾರು ಜನ ನಮ್ಗೆ ಅಂದ್ರೆ ಮೀಡಿಯಾದವರು ಫೋನ್ ಮಾಡಿ ವಲ್ತೂರ್ ಸಂತೋಷ್ ಅಣ್ಣದ ಬಗ್ಗೆ ಆಶ್ರಮಕ್ಕೆಲ್ಲ ಬಂದಿದ್ದಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರು. ಅವತ್ತು ನಾನು ಒಂದ್ ಮಾತು ಹೇಳಿದ್ದೆ, ಅವ್ರಿಗೆ ಅವ್ರ ವ್ಯಕ್ತಿತ್ವಕ್ಕೆ ಏನ್ ಹೇಳಕ್ಕೆ ತುಂಬಾ ಚಿಕ್ಕವನು ಅಂತ. ಇವತ್ತು ಅದಕ್ಕೆ ಉದಾಹರಣೆ ಏನಾಗಿದೆ ಅಂದ್ರೆ ಕರ್ನಾಟಕ ಜನತೆ ಪ್ರತಿಯೊಬ್ರು ಮನದಲ್ಲೂ ನೆಲೆಸಿದ್ದಾರೆ ಅನ್ನೋದಕ್ಕೆ ತುಂಬಾ ಉದಾಹರಣೆ ಇದೆ. ಸುಮಾರು ಜನ ಫೋನ್ ಮಾಡ್ತಾ ಇದ್ದಾರೆ. ಗುಲ್ಬರ್ಗ, ಚಿತ್ರದುರ್ಗದಿಂದ ಅಣ್ಣವ್ರ ನಂಬರ್ ಸ್ವಿಚ್ ಆಫ್ ಆಗಿದೆ, ದಯಮಾಡಿ ಅವ್ರನ್ನ ನೋಡ್ಬೇಕು ಅಂತ ಅಷ್ಟು ಇಷ್ಟಪಡ್ತಾ ಇದ್ದಾರೆ. ಅಂದ್ರೆ ಅವ್ರ ಹತ್ರ ಹಣ ಆಸ್ತಿ ಇದೆ, ಇನ್ನೊಂದು ಮತ್ತೊಂದು ಅಂತ ಅಲ್ಲ. ಒಳ್ಳೆ ಹೃದಯವಂತರು, ನಿಜವಾಗ್ಲೂ ಆ ಹೃದಯವಂತರು. ಮತ್ತೆ ಅವರ ಒಂದು ಒಳ್ಳೆತನ ನೋಡೇ ನಾವು ಇಷ್ಟು ಇಷ್ಟಪಡೋದು. ನಿಜವಾಗ್ಲೂ ಅವರ ಸರಳತೆಗೆ ನಿಜವಾಗ್ಲೂ ಎಂಥವ್ರು ಸಹ ಇಷ್ಟಪಡಬೇಕು. ಮುಂದಿನ ದಿನಗಳಲ್ಲಿ ಇವತ್ತು ಅನ್ಕೊಂಡಿರ್ಬೋದು ಎಷ್ಟೋ ಜನ ಬಿಗ್ ಬಾಸ್ ಅಲ್ಲಿ ಅಣ್ಣ ಸೋತಿದ್ದಾರೆ ಅಂತ. ಅದೆಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದರಲ್ಲೂ ಹೇಳ್ತಾರೆ ಎಲ್ಲರೂ ಮನ್ಸು ಗೆದ್ದಿದ್ದಾರೆ ಅಂತ. ನಿಜವಾಗ್ಲೂ ಅದಕ್ಕೆ ತುಂಬಾ ಉದಾಹರಣೆ. ತುಂಬಾ ಖುಷಿ ಆಯ್ತು. ನಮಗೂ ಸಹ ಈ ರೀತಿ ಅಣ್ಣ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಚ್ಚಿನ ಅವ್ರು ಅನ್ಕೊಂಡಿರೋದಂತ ಎಲ್ಲ ನೀಡ್ಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪರವಾಗಿ ಆಶಿಸ್ತೀವಿ. ಒಳ್ಳೆದಾಗಲಿ. ಜೈ ಹಳ್ಳಿಕಾರ್. ನಾನೇನ್ ಹೇಳ್ತೀನಿ ಅಂದ್ರೆ ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಒಂದ್ ಮಾತು ಹೇಳಿದೆ. ಜನಧ್ವನಿ ಮಹೇಶ್ ಅಣ್ಣ ಮತ್ತೆ ಜನಸ್ನೇಹಿ ಯೋಗೇಶ್ ಅಣ್ಣ ಅವ್ರಿಗೆ ಇವ್ರ ಆಶ್ರಮಕ್ಕೆ 1 ಲಕ್ಷ, ಇವ್ರ ಆಶ್ರಮಕ್ಕೆ 1 ಲಕ್ಷ ನಾನೇ ಬಂದು ಕೊಡ್ತೀನಿ. ಇಂಥ ಸೇವೆ ಮಾಡ್ತಕ್ಕಂಥವ್ರು ನಮಗ್ ಬಂದು ಸನ್ಮಾನ ಮಾಡಿರೋದು ನನಗೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ. ನಿಷ್ಕಲ್ಮಶವಾದ ಪ್ರೀತಿ ಮತ್ತೆ ಇದನ್ನ ನಾನು ಗಳಿಸಿದ್ದೀನಿ ಅನ್ನೋದಕ್ಕೆ ಇದೇ ಉದಾಹರಣೆ. ನಾನು ಅಣ್ಣವ್ರು ಹೇಳ್ದಂಗೆ ನಾನು ಬಿಗ್ ಬಾಸ್ ಅಲ್ಲಿ ಸೋತ್ ಬಂದಿಲ್ಲ, ನಾನು ಹೃದಯಗಳನ್ನ ಗೆದ್ದು ಬಂದಿದ್ದೀನಿ. ಇದೇ ರೀತಿ ನನ್ನನ್ನು ಪ್ರೀತಿಸ್ತಕ್ಕಂಥ ಜನಕ್ಕೆ ಎಲ್ರಿಗೂ ನಾನು ಒಂದೇ ಹೇಳೋದು, ನಾನು ನಿಮ್ಗೆ ಚಿರಋಣಿ ಆಗ್ಬಿಟ್ಟು ಬೇರೆ ಮಾತು ಹೇಳಕ್ ಬರಲ್ಲ. ಜೈ ಹಳ್ಳಿಕಾರ್.